ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 2026ರ ಈ ಒಂದು ವರ್ಷದಲ್ಲಿ ಈ ಜನವರಿ ತಿಂಗಳು ಕಳೆದ ನಂತರ ಈ ಫೆಬ್ರವರಿ ಮೊದಲ ವಾರದಲ್ಲಿ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ. ಈ ವೃಶ್ಚಿಕ ರಾಶಿಯವರಿಗೆ ಈ ಜನವರಿ ತಿಂಗಳಿನಲ್ಲಿ ಉಂಟಾದಂತಹ ಗ್ರಹ ಸಂಚಾರಗಳು ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ, ಆರೋಗ್ಯ, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಚಾನಲ್ನ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇನ್ನು ಈ ವೃಶ್ಚಿಕ ರಾಶಿಯವರಿಗೆ ಈ ಜನವರಿ ತಿಂಗಳು ಕಳೆದ ನಂತರ ಏನೆಲ್ಲ ಅದೃಷ್ಟ ಹೊಳೆಯಲಿದೆ ಅನ್ನೋದನ್ನು ಒಂದೊಂದಾಗಿ ತಿಳ್ಕೊಳ್ತಾ ಹೋಗ್ತಾನೆ. ಗಮನವಿಟ್ಟು ನೋಡ್ತಾ ಬನ್ನಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಜನವರಿ ತಿಂಗಳು ಬಹಳ ಪ್ರಾಯೋಗಿಕ ಮನಸ್ಥಿತಿಯೊಂದಿಗೆ ಪ್ರಾರಂಭವಾದಂತಹ ತಿಂಗಳಾಗಿತ್ತು ಈ ರಾಶಿಯವರಿಗೆ. ನೀವು ಹಣ, ಜವಾಬ್ದಾರಿಗಳು, ಕುಟುಂಬದ ಅಗತ್ಯಗಳು ಮತ್ತು ಮುಂದೆ ಏನು ಮಾಡಬೇಕು ಎಂಬುದರ ಕುರಿತು ಸಾಕಷ್ಟು ಯೋಚನೆಯನ್ನು ಮಾಡಿರ್ತೀರಿ. ನಿಮ್ಮಲ್ಲಿ ಕೆಲವರು ಕೆಲಸ, ಮನೆ ಮತ್ತು ಭವಿಷ್ಯದ ಯೋಜನೆಗಳು ಹೀಗೆ ಒಂದೇ ಬಾರಿಗೆ ಅನೇಕ ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಭಾವಿಸಿಕೊಳ್ಳುವುದು ಉಂಟು. ಆದರೆ ಈ ತಿಂಗಳ ಮೊದಲ ವಾರ ಅಂದರೆ ಈ ಫೆಬ್ರವರಿ ತಿಂಗಳ ಮೊದಲ ವಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನಿಮ್ಮ ರಿದಮ್ಮೇ ಬದಲಾಗ್ತದೆ ಅಂತಲೇ ಹೇಳ್ಬೋದು. ನಿಮ್ಮ ಆತ್ಮವಿಶ್ವಾಸ ಇನ್ನೂ ಕೂಡ ಹೆಚ್ಚಾಗಲಿದೆ. ನಿಮ್ಮ ಧ್ವನಿ ಬಲವಾಗ್ತಾ ಹೋಗ್ತದೆ. ನೀವು ಹೆಚ್ಚು ಸ್ಪಷ್ಟವಾಗಿ ಮಾತನಾಡಲು ಮತ್ತು ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಧೈರ್ಯದಿಂದ ಮುಂದುವರಿಯಲು ಪ್ರಾರಂಭವನ್ನು ಮಾಡ್ತಾ ಹೋಗ್ತೀರಿ. ಅಷ್ಟಮ ಸ್ಥಾನದಲ್ಲಿ ಗುರು ಜನವರಿ ಟೈಮ್ನಲ್ಲಿ ಇದ್ದ ಕಾರಣ ನಿಮ್ಮನ್ನು ಭಾವನಾತ್ಮಕವಾಗಿ ಆಳವಾಗಿಸ್ತಾನೆ. ನೀವು ಅದನ್ನು ಹೊರಗೆ ತೋರಿಸದಿದ್ದರೂ ವಿಷಯಗಳನ್ನು ಬಲವಾಗಿ ಅನುಭವಿಸ್ಬೋದಾಗಿತ್ತು. 5ನೇ ಮನೆಯಲ್ಲಿರುವಂತಹ ಶನಿ ಪ್ರೀತಿ, ಮಕ್ಕಳು ಮತ್ತು ಸೃಜನಶೀಲ ವಿಷಯಗಳಲ್ಲಿ ತಾಳ್ಮೆಯನ್ನು ಈ ರಾಶಿಯವರಿಗೆ ಕಲಿಸಲಿದ್ದಾನೆ ಸ್ನೇಹಿತರೆ. ಆದರೆ ಜನವರಿ ಆತುರ ಪಡುವಂತಹ ತಿಂಗಳಾಗಿಲ್ಲ. ಆದರೆ ಈ ಫೆಬ್ರವರಿ ತಿಂಗಳಲ್ಲೂ ಕೂಡ ಆತುರ ಪಡುವ ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ಬೋದು. ಈ ಸರಿಯಾದ ದಿಕ್ಕನ್ನು ಅರಿಸುವ ಮೂಲಕ ಹಂತವಾಗಿ ಈ ಫೆಬ್ರವರಿ ಮೊದಲ ತಿಂಗಳಲ್ಲೂ ಕೂಡ ಮೊದಲ ವಾರದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಾಣಬಹುದಾಗಿದೆ. ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ನೋಡೋಣ. ನಿಮ್ಮ ಕೆಲಸದಲ್ಲಿ ಭದ್ರತೆ, ಸಂಬಳ, ಸ್ಥಿರತೆ, ಸಂಪನ್ಮೂಲಗಳು ಮತ್ತು ಜವಾಬ್ದಾರಿಗಳತ್ತ ಹೆಚ್ಚು ಗಮನವನ್ನು ಹರಿಸ್ಬೋದು. ನಿಮ್ಮಲ್ಲಿ ಕೆಲವರು ಪ್ರೋತ್ಸಾಹಧನ, ಬಜೆಟ್, ಮೌಲ್ಯಮಾಪನ ಅಥವಾ ಬಾಕಿ ಪಾವತಿಗಳ ಬಗ್ಗೆ ಬಹಳಷ್ಟು ಚರ್ಚಿಸ್ಬೋದು. ನೀವು ಪಡೆಯುತ್ತಿರುವಂತಹ ಮೆಚ್ಚುಗೆಗಿಂತ ನಿಮ್ಮ ಪ್ರಯತ್ನಗಳು ಬಹಳ ದೊಡ್ಡದಾಗಿರ್ತದೆ ಅಂತಲೇ ಹೇಳ್ಬೋದು. 10ನೇ ಮನೆಯಲ್ಲಿರುವಂತಹ ಕೇತುವಿನಿಂದಾಗಿ ವಿಷಯಗಳು ಸರಿಯಾಗಿದ್ದರೂ ನಿಮ್ಮ ಮನಸ್ಸಿಗೆ ತೃಪ್ತಿ ಸಿಗದಿರ್ಬೋದು. ನಾನು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೇನೆ, ಆದರೆ ನನಗೆ ಏಕೆ ಈಗ ಖಾಲಿ ಅಂತ ಅನಿಸ್ತಿದೆ ಎಂಬ ಯೋಚನೆಯೂ ಕೂಡ ನಿಮಗೆ ಆಲ್ರೆಡಿ ಬಂದಿರ್ಬೋದು ಸ್ನೇಹಿತರೆ. ನಿಮಗಾಗಿ ಯಶಸ್ಸು ಎಂದರೇನು ಎಂಬುದನ್ನು ಮರುವ್ಯಾಖ್ಯಾನಿಸಲು ಇದು ಪ್ರೇರೇಪಿಸುತ್ತದೆ. ಅದರಲ್ಲೂ ಜನವರಿ 30ರ ನಂತರ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನಿಮ್ಮ ಸಂವಹನ ಮತ್ತು ಉಪಕ್ರಮದ ಮೂಲಕ ಗೆಲ್ಲಲು ಪ್ರಾರಂಭವನ್ನು ಮಾಡ್ತಾ ಹೋಗ್ತೀರಿ. ನಿಮ್ಮಲ್ಲಿ ಕೆಲವರು ಸಭೆಗಳು, ತರಬೇತಿ, ಅವಧಿಗಳು, ಪ್ರಸ್ತುತಿಗಳು, ಸಂದರ್ಶನದಲ್ಲಿ ಮತ್ತು ಕ್ಲೈಂಟ್ ಕರೆಗಳಲ್ಲಿ ಭಾಗವಹಿಸ್ಬೋದು. ನೀವು ಮಾರಾಟ, ಮಾರ್ಕೆಟಿಂಗ್, IT ಹಾಗೆ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರಿಗೆ ನೀವು ಇದ್ದಕ್ಕಿದ್ದಂತೆಯೇ ಹೆಚ್ಚಿನ ಕಾರ್ಯಗಳನ್ನು ಪಡಿಬೋದು. ಆದರೆ ಕಾರ್ಯಗಳು ಗೋಚರತೆಯನ್ನು ನಿಮಗೆ ತರಲಿದೆ ಸ್ನೇಹಿತರೆ. ಈ ಜನವರಿ ತಿಂಗಳಿನಲ್ಲಿ ಉಂಟಾದಂತಹ ಕುಜನ ಪ್ರವೇಶದಿಂದಾಗಿ ಧೈರ್ಯವನ್ನು ಕೂಡ ಈ ಫೆಬ್ರವರಿ ಮೊದಲ ವಾರದಲ್ಲಿ ಕಾಣ್ತಾ ಬರ್ತೀರಿ. ನೀವು ಅಂತಿಮವಾಗಿ ಆ ಸಂದೇಶವನ್ನು ಕಳಿಸ್ಬೋದು, ಆ ಅವಕಾಶವನ್ನು ಕೂಡ ಕೇಳ್ಬೋದು ಸ್ನೇಹಿತರೆ. ಆದರೆ ನೀವು ಮುಂದೂಡುತ್ತಿದ್ದಂತಹ ದಿಟ್ಟ ಹೆಜ್ಜೆಗಳನ್ನು ಮುನ್ನಡೆಸ್ತಾ ಬನ್ನಿ ಸ್ನೇಹಿತರೆ. ಬಹಳಷ್ಟು ಒಳಿತಾಗಿರಲಿದೆ ಅಂತಲೇ ಹೇಳ್ಬೋದು. ಕೆಲವರು ಮುಂದಿನ ಯೋಜನೆಯನ್ನು ಬದಲಾಯಿಸುವಂತಹ ಅವಕಾಶಗಳನ್ನು ಕೂಡ ಪಡೆದುಕೊಳ್ತಾ ಹೋಗ್ತೀರಿ. ಹೊಸ ಪ್ರಾಜೆಕ್ಟ್ ಇರ್ಬೋದು, ಹಠಾತ್ ಜವಾಬ್ದಾರಿ ಅಥವಾ ಕೆಲಸಕ್ಕೆ ಸಂಬಂಧಪಟ್ಟಂತಹ ಪ್ರಯಾಣದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ಬೋದು. ಈ ಟೈಮ್ನಲ್ಲಿ ಬಹಳ ಆತ್ಮವಿಶ್ವಾಸದಿಂದ ಮಾತನಾಡ್ತಾ ಬನ್ನಿ. ಆದರೆ ಕೋಪದ ಉತ್ತರಗಳನ್ನು ತಪ್ಪಿಸಿ ಸ್ನೇಹಿತರೆ. ಕೋಪದ ಕೈಗೆ ಬುದ್ಧಿಯನ್ನು ಕೊಡಲಿಕ್ಕೆ ಹೋಗಬೇಡಿ. ನಿಮ್ಮ ಮಾತುಗಳು ಈ ತಿಂಗಳು ನಿಮ್ಮ ಇಮೇಜನ್ನು ನಿರ್ಮಿಸ್ತದೆ. ಆದ್ದರಿಂದ ಬಹಳಷ್ಟು ತಾಳ್ಮೆಯಿಂದ ಇರಿ ಅಂತ ಹೇಳ್ತಾ, ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದುಬಿಡೋಣ ಸ್ನೇಹಿತರೆ.
ಹಣಕಾಸಿನ ವಿಚಾರದಲ್ಲಿ ಈ ಜನವರಿ ತಿಂಗಳು ಒಂದು ಪ್ರಮುಖ ವಿಷಯವಾದಂತಹ ತಿಂಗಳಾಗಿತ್ತು. ಆದಾಯ ಮತ್ತು ಕುಟುಂಬ ಖರ್ಚುಗಳತ್ತ ಗಮನವೂ ಕೂಡ ಈ ತಿಂಗಳಿನಲ್ಲಿ ಹೊಂದಿರ್ತೀರಿ. ನಿಮ್ಮಲ್ಲಿ ಕೆಲವರು ದೊಡ್ಡ ಖರೀದಿಗಳನ್ನು ಕೂಡ ಯೋಜಿಸಬಹುದು. ಆದರೆ ಈ ಜನವರಿ 30ರ ನಂತರ ಈ ಫೆಬ್ರವರಿ ಮೊದಲ ವಾರದಲ್ಲಿ ಸಾಲಗಳನ್ನು ನಿರ್ವಹಿಸಬಹುದಾಗಿದೆ. ಯೋಜನೆಯಲ್ಲಿ ಹಣವನ್ನು ಮರುಹೊಂದಿಸಲು ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ. 8ನೇ ಮನೆಯಲ್ಲಿರುವಂತಹ ಗುರು ಸಾಮಾನ್ಯವಾಗಿ ಬ್ಯಾಕಪ್ ಹಣ ಅಂದರೆ ಬ್ಯಾಕಪ್ ಮನಿಯನ್ನು ಬಗ್ಗೆ ಯೋಚನೆ ಮಾಡುವಂತೆ ಬೆಂಬಲಿಸ್ತಾ ಹೋಗ್ತಾರೆ. ಹೆಚ್ಚು ಉಳಿತಾಯ ಮಾಡುವುದು, ವಿಮೆ ಖರೀದಿಸುವುದು, ಸಾಲಗಳನ್ನು ತೀರಿಸುವುದು, ದೀರ್ಘಕಾಲದ ಭದ್ರತೆಯನ್ನು ರಕ್ಷಿಸುವುದು ನಿಮಗೆ ಅನಿಸ್ಬೋದು ಸ್ನೇಹಿತರೆ. ಈ ಆಲೋಚನೆ ಈಗ ಸರಿಯಾಗಲಿದೆ. ಆ ಕೆಲಸವನ್ನು ಮಾಡ್ತಾ ಬನ್ನಿ. ಹಣದ ನಿರ್ಧಾರಗಳು ಬಹಳಷ್ಟು ಚುರುಕಾಗ್ತಾ ಹೋಗ್ತವೆ. ಏನನ್ನು ಇಟ್ಕೊಳ್ಬೇಕು, ಏನನ್ನು ಕಡಿದುಕೊಳ್ಳಿಸಬೇಕು, ಹಾಗೆ ನಿಮ್ಮ ಹಣ ಎಲ್ಲಿ ಸೋರಿಕೆಯಾಗುತ್ತದೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆಯನ್ನು ಪಡೆದುಕೊಳ್ತಾ ಹೋಗಿ ಸ್ನೇಹಿತರೆ. ನಿಮ್ಮಲ್ಲಿ ಕೆಲವರು ಸಂಗಾತಿ, ಕುಟುಂಬ ಅಥವಾ ತಡವಾದ ಹಣ ಬರುವ ಮೂಲಕ ಸಹಾಯ ಅಥವಾ ಬೆಂಬಲವನ್ನು ಕೂಡ ಪಡೆಯಬಹುದು. 4ನೇ ಮನೆಯಲ್ಲಿದ್ದಂತಹ ರಾಹು ಮನೆಯ ಸೌಕರ್ಯ, ಗ್ಯಾಜೆಟ್ಗಳು, ರಿಪೇರಿ ಅಥವಾ ವಾಹನ ಸೌಕರ್ಯಗಳಿಗೆ ಹೆಚ್ಚು ಖರ್ಚನ್ನು ಪ್ರಚೋದಿಸಬಹುದು. ಅಗತ್ಯವನ್ನು ಪರಿಶೀಲಿಸಿದ ನಂತರವೇ ಖರ್ಚು ಮಾಡಿ. ಸುಮ್ಮನೆ ಯಾರಿಗೂ ಕೂಡ ಸಾಲವನ್ನು ನೀಡಲಿಕ್ಕೆ ಹೋಗಬೇಡಿ. ನಿಮ್ಮ ಆರ್ಥಿಕ ಗಡಿಗಳನ್ನು ಬಲವಾಗಿ ಇಟ್ಕೊಳ್ತಾ ಬನ್ನಿ ಸ್ನೇಹಿತರೆ. ಇನ್ನು ಈ ರಾಶಿಯವರ ಕುಟುಂಬ ಮತ್ತು ಸಂಬಂಧಗಳ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಮನೆಯ ವಿಷಯಗಳು ಕೆಲವೊಮ್ಮೆ ಅಸ್ಥಿರವಾಗಿರಬಹುದು. 4ನೇ ಮನೆಯಲ್ಲಿರುವಂತಹ ರಾಹು ಮನಸ್ಸು ನೆಲೆಗೊಳ್ಳದ ಭಾವನೆಯನ್ನು ಈ ರಾಶಿಯವರಿಗೆ ಉಂಟು ಮಾಡ್ಬೋದು. ಎಲ್ಲವೂ ಸರಿಯಾಗಿದ್ದರೂ ಏನೋ ಬದಲಾಗಿದೆ ಎಂಬ ಭಾವನೆ ನಿಮ್ಮಲ್ಲಿ ಉಂಟಾಗಿರ್ಬೋದು ಸ್ನೇಹಿತರೆ. ನಿಮ್ಮಲ್ಲಿ ಕೆಲವರು ಮನೆಯನ್ನು ಮರುಹೊಂದಿಸಬಹುದು, ನವೀಕರಣವನ್ನು ಯೋಜಿಸಬಹುದು ಅಥವಾ ಸ್ಥಳಾಂತರಗೊಳ್ಳುವ ಪ್ರಚೋದನೆಯನ್ನು ಕೂಡ ಅನುಭವಿಸ್ಬೋದು. ಹಾಗೆ ಈ ಟೈಮ್ನಲ್ಲಿ ಬಹಳಷ್ಟು ಮಾತು ಮುಖ್ಯವಾಗಿರ್ತದೆ. 2ನೇ ಮನೆಯಲ್ಲಿರುವಂತಹ ಸೂರ್ಯ, ಕುಜ, ಶುಕ್ರ ನಿಮ್ಮ ಮಾತುಗಳನ್ನು ತೀಕ್ಷ್ಣವಾಗಿಸ್ಬೋದು. ನೀವು ಏನನ್ನಾದರೂ ಬಲವಾಗಿ ಹೇಳ್ಬೋದು ಮತ್ತು ನಂತರ ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಎಂಬುದರ ಬಗ್ಗೆ ಭಾವಿಸ್ಕೊಂಡಿರ್ಬೋದು ಸ್ನೇಹಿತರೆ. ಆದ್ದರಿಂದ ವಿಶೇಷವಾಗಿ ಕುಟುಂಬದೊಂದಿಗೆ ಮಾತನಾಡುವಾಗ ಮೃದುವಾಗಿ ಮಾತನಾಡ್ತಾ ಬನ್ನಿ. ತಾಳ್ಮೆ ಬಹುಮುಖ್ಯವಾಗ್ತಾ ಹೋಗ್ತದೆ. ಪ್ರೀತಿ ಮತ್ತು ಮದುವೆಯಲ್ಲಿ 5ನೇ ಮನೆಯಲ್ಲಿರುವ ಶನಿ ಪ್ರಬುದ್ಧತೆಯನ್ನು ನೀಡ್ತಾ ಹೋಗ್ತಾರೆ ಸ್ನೇಹಿತರೆ. ನೀವು ಸಂಬಂಧದಲ್ಲಿ ಆಲ್ರೆಡಿ ಇದ್ದರೆ ನೀವು ಸ್ಪಷ್ಟತೆಯನ್ನು ಬಯಸ್ಬೋದು. ಇದು ಎತ್ತ ಸಾಗುತ್ತಿದೆ, ಭವಿಷ್ಯದ ಯೋಜನೆ ಏನು ಎನ್ನುವುದ್ರ ಬಗ್ಗೆ ಗಂಭೀರ ಸಂಭಾಷಣೆಗಳನ್ನು ಈ ಟೈಮ್ನಲ್ಲಿ ಬೆಂಬಲಿಸಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ನಿಮ್ಮಲ್ಲಿ ಕೆಲವರು ಒಡಹುಟ್ಟಿದವರು ಅಥವಾ ಹಳೆಯ ಸ್ನೇಹಿತರಿಂದ ಮರುಸಂಪರ್ಕವನ್ನು ಸಾಧಿಸ್ಬೋದು. ಸಂದೇಶ ಅಥವಾ ಸಣ್ಣ ಭೇಟಿ ನಿಮಗೆ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ. ಭಾವನೆಗಳು ಭಾರವಾಗಿದ್ದರೆ ಸ್ಫೋಟಗೊಳ್ಳೋಕ್ಕೆ ಹೋಗಬೇಡಿ. ನೀವು ಶಾಂತವಾಗಿರುವಾಗ ಮಾತನಾಡ್ತಾ ಬನ್ನಿ. ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನೇ ಕಾಣ್ತಾ ಬರ್ತೀನಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರ ಆರೋಗ್ಯದ ವಿಚಾರಕ್ಕೆ ಬಂದ್ಬಿಡೋಣ. ಆರೋಗ್ಯದ ವಿಚಾರದಲ್ಲಿ ಈ ಟೈಮ್ನಲ್ಲಿ ಕಾಳಜಿ ಬೇಕಾಗಿರ್ತದೆ. ಗಂಟಲು, ಹಲ್ಲು, ಹಾಗೆ ಜೀರ್ಣಕ್ರಿಯೆ ಮತ್ತು ನಿದ್ರೆಯ ಬಗ್ಗೆ ಗಮನವನ್ನು ಹರಿಸ್ತಾ ಬನ್ನಿ. ಒತ್ತಡವು ದೇಹದ ಮೂಲಕ ಕಾಣಿಸಿಕೊಳ್ಬೋದು. ನೀವು ಊಟವನ್ನು ಬಿಟ್ಟರೆ ಅನಿಯಮಿತವಾಗಿ ಆಹಾರವನ್ನು ತಿಂದರೆ ನಿಮ್ಮ ದೇಹವು ದೂರನ್ನು ನೀಡ್ತದೆ. ಅದರಲ್ಲೂ ಮಧ್ಯದ ನಂತರ ನಿಮ್ಮ ಶಕ್ತಿಯು ಕೂಡ ಸುಧಾರಿಸ್ತಾ ಬರ್ತದೆ. ಜನವರಿ 30ರ ನಂತರ ನೀವು ಹೆಚ್ಚು ಸಕ್ರಿಯರಾಗ್ತಾ ಹೋಗ್ತೀರಿ. ಆದರೆ 3ನೇ ಮನೆಯಲ್ಲಿರುವಂತಹ ಕುಜ ಸಣ್ಣ ಪುಟ್ಟ ಗಾಯಗಳು, ಭುಜ, ಮೈಕೈ ನೋವು, ಹಾಗೆ ನೀವು ಆ ಥರ ಬಿಟ್ಟರೆ ಪ್ರಯಾಣದ ಆಯಾಸವನ್ನು ಕೂಡ ಉಂಟು ಮಾಡ್ಬೋದು. ಎಚ್ಚರಿಕೆಯಿಂದ ವಾಹನವನ್ನು ಚಾಲನೆ ಮಾಡಿ. ವೇಗವನ್ನು ನಿಮ್ಮ ವಾಹನ ಚಾಲನೆ ಮಾಡೋದರಲ್ಲಿ ನಿಯಂತ್ರಿಸಿ ಸ್ನೇಹಿತರೆ. ಹಾಗೆ ಸಮಯಕ್ಕೆ ಸರಿಯಾಗಿ ನೀರು, ನಿದ್ರೆ, ಲಘು ವ್ಯಾಯಾಮವನ್ನು ಮಾಡ್ತಾ ಬನ್ನಿ. ಈ 3 ವಿಷಯಗಳನ್ನು ಈ ತಿಂಗಳಿನಲ್ಲಿ ಅನುಸರಿಸಿದೆ ಆದರೆ ಬಹಳಷ್ಟು ಸಮಸ್ಯೆಗಳನ್ನು ಬಗೆಹರಿಸ್ಬೋದು ಅಂತಲೇ ಹೇಳ್ಬೋದು. ಇನ್ನು ವ್ಯವಹಾರ ಮತ್ತು ವ್ಯಾಪಾರದ ವಿಚಾರಕ್ಕೆ ಬಂದ್ಬಿಡೋಣ. ವ್ಯಾಪಾರದಲ್ಲಿ ಸಂವಹನ ಆಧಾರಿತ ಬೆಳವಣಿಗೆಗೆ ಜನವರಿ ತಿಂಗಳು ಬಹಳ ಉತ್ತಮವಾದಂತಹ ತಿಂಗಳು. ಬೆಲೆ ನಿಗದಿ, ಲಾಭ ಮತ್ತು ನಗದು ಹರಿವಿನ ಮೇಲೆ ಹೆಚ್ಚಿನ ಗಮನವನ್ನು ಹರಿಸ್ತಾ ಬರ್ತೀರಿ. ನಿಮ್ಮಲ್ಲಿ ಕೆಲವರು ಸರಬರಾಜುದೊಂದಿಗೆ ಮರು ಮಾತುಕತೆಯನ್ನು ನಡೆಸ್ಬೋದು. ಹಳೆಯ ಆರ್ಥಿಕ ತಪ್ಪುಗಳನ್ನು ಸರಿಪಡಿಸಲು ನಿರ್ಧಾರವನ್ನು ಕೂಡ ಮಾಡ್ಬೋದು. ಮಾರ್ಕೆಟಿಂಗ್ ಇರ್ಬೋದು, ಪ್ರಚಾರ, ಹಾಗೆ ನೆಟ್ವರ್ಕಿಂಗ್ ಫಲಿತಾಂಶಗಳು ಉತ್ತಮವಾದ ಫಲಿತಾಂಶಗಳನ್ನು ತರಲಿದೆ. ಕರೆಗಳು ಅಥವಾ ಲೀಡ್ಗಳನ್ನು ಈ ಟೈಮ್ನಲ್ಲಿ ಪಡೆಯಬಹುದು ಸ್ನೇಹಿತರೆ. ಮಾತನಾಡುವ ಮತ್ತು ಮನವೊಲಿಸುವ ನಿಮ್ಮ ಸಾಮರ್ಥ್ಯವು ಬಹಳಷ್ಟು ಅನುಕೂಲಕರವಾಗಿರ್ತದೆ ಈ ರಾಶಿಯವರಿಗೆ. ಕಾಗದ ಪತ್ರಗಳನ್ನು ಯಾವಾಗಲೂ ಸ್ವಚ್ಛವಾಗಿ ಇಟ್ಕೊಳ್ತಾ ಬನ್ನಿ. ನೀವು ಏನನ್ನಾದರೂ ಸಹಿ ಮಾಡ್ತಿದ್ರೆ ವಿವರಗಳನ್ನು 2 ಬಾರಿ ಓದಿ ಸಹಿಯನ್ನು ಮಾಡಲಿಕ್ಕೆ ಮುಂದುವರಿಯಿರಿ ಸ್ನೇಹಿತರೆ. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದ್ಬಿಡೋಣ. ವಿದ್ಯಾರ್ಥಿಗಳಿಗೆ ಈ ಜನವರಿ 30 ಕಳೆದ ನಂತರ ಈ ಫೆಬ್ರವರಿ ಮೊದಲ ವಾರದಲ್ಲೂ ಕೂಡ ಬಹಳಷ್ಟು ಸ್ಥಿರತೆಯನ್ನು ಕಾಣ್ತಾ ಬರ್ತೀರಿ. ಹಾಗೆ ಒತ್ತಡವನ್ನು ಕೂಡ ಅನುಭವಿಸ್ಬೋದು. 5ನೇ ಮನೆಯಲ್ಲಿದ್ದಂತಹ ಶನಿ ಶಿಸ್ತನ್ನು ಹೆಚ್ಚು ಬಯಸ್ತಾ ಹೋಗ್ತಾರೆ. ನೀವು ಓದಲು ಮೂಡ್ ಇಲ್ಲದಿದ್ದಾಗ ದಿನಚರಿಯ ನಿಗದಿಯಾದಾಗ ಫಲಿತಾಂಶಗಳು ಬರ್ತಾ ಹೋಗ್ತದೆ. ಅದರಿಂದ ಯಾವಾಗಲೂ ಕೂಡ
ನಿಮ್ಮ ಸಮಯಕ್ಕೆ ಸರಿಯಾಗಿ ಸಮಯ ನಿಗದಿ ಮಾಡಿಕೊಂಡು ಹೋಗ್ತಾ ಬನ್ನಿ. ಶನಿಯು ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ಕೊಡೋದ್ರಿಂದ ಶಿಸ್ತಿನಿಂದ ಸಮಯ ಪರಿಪಾಲನೆಯನ್ನು ಮಾಡಿಕೊಂಡು ಹೋದಿದೆ ಆದರೆ ಉತ್ತಮವಾದಂತಹ ಫಲಿತಾಂಶಗಳನ್ನು ಕೂಡ ಕಾಣ್ಬೋದು. ಕಲಿಕೆಯೂ ಕೂಡ ಸುಧಾರಿಸ್ತಾ ಬರ್ತದೆ. ನಿಮ್ಮ ಸ್ಮರಣ ಶಕ್ತಿ ಮತ್ತು ತಿಳುವಳಿಕೆ ಇನ್ನಷ್ಟು ಬಲವಾಗ್ತಾ ಹೋಗ್ತದೆ ಸ್ನೇಹಿತರೆ. ವಿಶೇಷವಾಗಿ ಬರವಣಿಗೆ, ಸಂವಹನ ಮತ್ತು ವಿಶ್ಲೇಷಣಾತ್ಮಕ ವಿಷಯಗಳಲ್ಲಿ ನಿಮ್ಮಲ್ಲಿ ಕೆಲವರು ಸಂದರ್ಶನಗಳು, ಪ್ರಸ್ತುತಿಗಳು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ಕೂಡ ನಡೆಸ್ಬೋದು. ಹೆಚ್ಚು ಆತ್ಮವಿಶ್ವಾಸವನ್ನು ಕೂಡ ಅನುಭವಿಸ್ಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಿಗದಿತ ಸಮಯದ ಬ್ಲಾಕ್ಗಳಲ್ಲಿ ಅಧ್ಯಯನವನ್ನು ಮಾಡ್ತಾ ಬನ್ನಿ. ಸಣ್ಣ ದೈನಂದಿನ ಪ್ರಯತ್ನವು ದೊಡ್ಡ ಮಾಸಿಕ ಪ್ರಯತ್ನವನ್ನು ನೀಡ್ಬೋದು, ಫಲಿತಾಂಶವನ್ನು ಕೂಡ ನೀಡ್ಬೋದು ಅಂತಲೇ ಹೇಳ್ತಾ, ಇನ್ನು ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು, ಈ ಪರಿಹಾರಗಳಿಂದ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ ಅನ್ನೋದನ್ನ ಒಂದೊಂದಾಗಿ ತಿಳ್ಕೊಳ್ತಾ ಬರೋಣ ಸ್ನೇಹಿತರೆ. ನಿಮ್ಮ ಆಂತರಿಕ ಶಕ್ತಿಗಾಗಿ ಪ್ರತಿದಿನ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 11 ಅಥವಾ 21 ಬಾರಿ ಜಪಿಸಿ. ನಿಮ್ಮಲ್ಲಿ ಧೈರ್ಯ ಮತ್ತು ರಕ್ಷಣೆಗಾಗಿ ಪ್ರತಿ ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಪಠಿಸಿ. ಮಾತು ಮತ್ತು ನಿರ್ಧಾರಗಳಲ್ಲಿ ಸ್ಪಷ್ಟತೆಯನ್ನು ಕಾಣಲು ಬೆಳಗ್ಗೆ ಸೂರ್ಯನಿಗೆ ನೀರನ್ನು ಹಾರಿದ ರೂಪದಲ್ಲಿ ಸಲ್ಲಿಸಿ ಸ್ನೇಹಿತರೆ. ಬುಧನ ಬೆಂಬಲಕ್ಕಾಗಿ ಲೇಖನ ಸಾಮಗ್ರಿಗಳನ್ನು ದಾನ ಮಾಡಿ. ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಮಾಡಿ. ಹಠಾತ್ ತೊಂದರೆಗಳನ್ನು ಕಡಿಮೆ ಮಾಡಲು ವಾರಕ್ಕೊಮ್ಮೆ ಒಂದು ಸಣ್ಣ ದಾನವನ್ನು ಇಟ್ಕೊಳ್ಳಿ ಸ್ನೇಹಿತರೆ. ಹಾಗೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ. ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ. ಪ್ರತಿ ಶುಕ್ರವಾರದಂದು ತಾಯಿ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸೋದ್ರ ಜೊತೆಗೆ ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ ಸ್ನೇಹಿತರೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ನಮಃ ಶಿವಾಯ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಶನಿದೇವರು, ಲಕ್ಷ್ಮೀನಾರಾಯಣ, ಗುರುದೇವ ಹಾಗೆ ಶಿವ ನಿಮಗೆ ಆಯುಷ್ಯ, ಆರೋಗ್ಯ, ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.